ನಮಸ್ಕಾರ ಗುರುಗಳೇ. ನಮಸ್ತೆ. ಇವತ್ತು ಇಡೀ ರಾಷ್ಟ್ರದಲ್ಲಿ ತಮ್ಮ ಹೆಸರು ಹೇಳಿ ಶುರು ಮಾಡಿ. ನನ್ನ ಹೆಸರು BL ಚೇತನ್ ಅಂತ ಹೇಳಿ, ನಾನು ಕಾಂಗ್ರೆಸ್ ಕಾರ್ಯಕರ್ತ. ಇಡೀ ನಮ್ಮ ರಾಷ್ಟ್ರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರೋಷ್ಟು ಪುತ್ಥಳಿ ಬೇರೆ ಯಾರ್ದೂ ಇಲ್ಲ. ಅಂಥ ಅಂಬೇಡ್ಕರ್ ಅವ್ರ ಬಗ್ಗೆ ಅಮಿತ್ ಶಾ ಅವರು ಅವಮಾನ ಮಾಡಿದ್ರು ಅಂತ ಇಡೀ ದೇಶಾದ್ಯಂತ ಹೋರಾಟ ನಡೀತಾ ಇತ್ತು. ಆ ಹೋರಾಟ ತಾವೇನು ಅದ್ರ ಬಗ್ಗೆ ನಿಮ್ಮ ನಿಲುವೇನು? ಮತ್ತು ಅಮಿತ್ ಶಾ ಅವರು ಮಾತಾಡಿದ್ದು ಸರಿನಾ? ಅಂಬೇಡ್ಕರ್ ಅವ್ರ ಬಗ್ಗೆ ಮತ್ತು ಸಂವಿಧಾನದ ಬಗ್ಗೆ ಮಾತಾಡೋದು ಹಾಸ್ಯಾಸ್ಪದ ಮತ್ತು ಅದೊಂದು ಫ್ಯಾಷನ್ ಅಂತ ಹೇಳಿದ್ರು. ನಿಧಾನಕ್ಕೆ ರಾಜಕೀಯ ಚರ್ಚೆಗಳ ಕಂಬರೋಣ ಅಂತಿದ್ದೆ. ನೀವು ಡೈರೆಕ್ಟ್ ಫಸ್ಟ್ ಸೊ ಆದ್ರಿಂದ ನೀವು RSS ಜೊತೆ ನಿಮ್ಮ ಹತ್ರ ನಿಕಟವಾದ ಸಂಪರ್ಕ ಇರೋದಕ್ಕೋಸ್ಕರ ತಾವೇನು ಅದ್ರ ಬಗ್ಗೆ ಸ್ಟೇಟ್ಮೆಂಟ್ ಮಾಡಲಿಲ್ವಾ ಅಥವಾ ಏನು ಅಂತ ಹೇಳಿ ತಮ್ಮ ನಿಲುವೇನು? ಅಮಿತ್ ಶಾ ಅವರು ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡಿದ್ದು ತಮ್ಮ ನಿಲುವೇನು ಅಂತ ಹೇಳಬೇಕು. ಆ ಹೇಳಿಕೆ ಬಗ್ಗೆ ಅಮಿತ್ ಶಾ ಅವರು ನನ್ನ ಹೇಳಿಕೆಯನ್ನು ತಿರುಚಲಾಗಿದೆ ಅಂಥೇಳಿ ಅವರು ಹೇಳಿದ್ದಾರೆ. ಒಂದು ಮಾತನ್ನು ನೀವು ಹೇಳ್ತಿದ್ರಿ. ಇನ್ನೂ ಒಂದಿಷ್ಟು ನಾವು ಹಿಂದಕ್ಕೆ ಹೋಗೋಣ. ಅಂಬೇಡ್ಕರ್ ಅವರ 5 ಧಾಮಗಳನ್ನು ಮಾಡಿದ್ದ್ಯಾರು? ನಾವು ಅದನ್ನೂ ಯೋಚನೆ ಮಾಡಬೇಕು. ಹಂಗಂತೇಳಿ ನಿಮ್ಮ ಪಕ್ಷದವ್ರಿಗೆ ನಾನು ವಿರೋಧ ಮಾತಾಡಲ್ಲ. ಇದು ವಾಗ್ವಾದ ಅಲ್ಲ, ಸಂವಾದ. ಪ್ರಶ್ನೆ ಕೇಳಿದ್ರೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿ. ನನಗೆ ನಿಮ್ಮ ಪಕ್ಷದವರು ಮೊದಲು ಪರಿಚಯ ಇದ್ದಾರೆ, BJPಯವರು ತುಂಬ ಹತ್ತಿರದಲ್ಲಿದ್ದಾರೆ, ಎಲ್ಲ ಪಕ್ಷದವರು ತುಂಬ ಚೆನ್ನಾಗಿದ್ದಾರೆ. ಈಗಿನ ಮುಖ್ಯಮಂತ್ರಿಗಳು ಅಹಿಂದ ಹೋರಾಟ ಮಾಡಬೇಕಾದ್ರೆ ಮೊದಲನೇ ಭಾಷಣ ನಾನೇ ಮಾಡ್ತಿದ್ದು. ನಾಡಿದ್ದು 18ನೇ ತಾರೀಕು ನಾನು ಅವ್ರ ಮನೆಗೆ ಇರ್ತೀನಿ. ಹೊಸಪೇಟೆಯಲ್ಲಿ ಕಾರ್ಯಕ್ರಮ ಮುಗಿದ ತಕ್ಷಣವೇ ಹೋಗಿ ಅವ್ರ ಪಕ್ಕನೇ ಕೂತ್ಕೊಂಡು ನಾನು ಭಾಷಣ ಮಾಡಿದ್ದೀನಿ. ಹಾಗಂತೇಳಿ ಏನೋ ನಾನು RSS ತತ್ವಗಳನ್ನ ನಾನು ಪ್ರಚಾರ ಮಾಡ್ತಿದ್ದೀನಿ ಅಂತೇಳಿ ನೀವು ಭಾವಿಸೋದು ಬೇಡ. ಇವಾಗಲೇ ಹೇಳಿದ್ರಲ್ಲ ಗುರುಗಳೇ, ತಾವೇ ಹೇಳಿದ್ರಿ. ಪೂರ್ತಿ ಕೇಳಿಸ್ಕೊಂಬಿಡಿ. ನಾನು ಅವ್ರ ತತ್ವಗಳನ್ನ ಪ್ರಚಾರ ಮಾಡ್ತಿದ್ದೀನಿ ಅಂತ ಹೇಳ್ತಿಲ್ಲ. ಅವ್ರು ಕೇಳಿದ ಪ್ರಶ್ನೆ RSSನಿಂದ ನಿಮಗೇನು ಹೌದೌದು ಲಾಭ ನಷ್ಟ ಅನ್ನೋದ್ರ ಬಗ್ಗೆ ನಾನು ಒಂದು ಸಮುದಾಯದ ಅಂತಿಮ ಗುರಿ ಅಸ್ಪೃಶ್ಯತೆ ಹೋಗಬೇಕು, ತತ್ವಗಳನ್ನ ಪ್ರಚಾರ ಮಾಡ್ತೀನಿ. ಸಹಾಯ ಮಾಡ್ತು ಆ ಸಂಘಟನೆ ಜೊತೆ ಆ ಸಮುದಾಯ ಇದ್ರೆ ಏನು ತಪ್ಪಲ್ಲ. ಎಸ್ ಅದನ್ನು ನಾನು ಹೇಳಿದ್ದೀನಿ. ಹಾಗಾಗಿ ಹಿಂದೆ ಇದು ಅಂಬೇಡ್ಕರ್ ಅವ್ರಿಗೆ ಅತಿ ಹೆಚ್ಚಿನ ಅವಮಾನ ಮಾಡಿದಂಥವ್ರು ಯಾರು ಅನ್ನೋಂಥದ್ರ ಬಗ್ಗೆ ನೀವು ಚಿಂತನೆ ಮಾಡಬೇಕು. ಇಲ್ಲ ಗುರುಗಳೇ, ನಾವು ಸರ್ ಒಂದು ಏನು ಗೊತ್ತಾ ಗುರುಗಳೇ, ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಾವು ಕಾಂಗ್ರೆಸ್ ಪಾರ್ಟಿಗೆ ಜಾಯ್ನ್ ಆದಾಗಿಂದ ನಮ್ಮಲ್ಲಿ ಒಂದು ಈ ವರ್ಕ್ಶಾಪ್ಗಳು ನಡೆಯುತ್ತೆ. ನೀವು ಎಷ್ಟು ದಿನ ಆಯ್ತು ಜಾಯ್ನ್ ಆಗಿ? ನಾವು 12 ವರ್ಷ ಆಯಿತು ಬಿಡಿ ಗುರುಗಳೇ. ನಮ್ಮ ನಾಯಕರಾದ DK ಶಿವಕುಮಾರ್ ಅವರಾಗಲಿ, ಸಿದ್ದರಾಮಯ್ಯ ಅವರಾಗಲಿ, ರಾಮಲಿಂಗ ರೆಡ್ಡಿ ಅವರಾಗಲಿ, ಹರಿಪ್ರಸಾದ್ ಅವರಾಗಲಿ ನಮ್ಮ ಕಾರ್ಯಕರ್ತರಿಗೆಲ್ಲ ಒಂದು ವರ್ಕ್ಶಾಪ್ ಮಾಡಿ ಅಂಬೇಡ್ಕರ್ ಅವ್ರ ಬಗ್ಗೆ ಆಗಲಿ, ಸಂವಿಧಾನದ ಬಗ್ಗೆ ಆಗಲಿ, ನಮ್ಮ ಕಾರ್ಯಕರ್ತರು ಯಾವ ಥರ ಗೌರವ ಕೊಡಬೇಕು ಅಂತೇಳಿ ನಮಗೆಲ್ಲ ಹೇಳ್ಕೊಟ್ಟಿದ್ದಾರೆ. ತಮ್ಮ ಅಂಬೇಡ್ಕರ್ ಬಗ್ಗೆಗೆ ತಮ್ಮ ಸೋರ್ಸ್ ಆಫ್ ಇನ್ಫಾರ್ಮೇಶನ್ DK ಶಿವಕುಮಾರ್, ಹರಿಪ್ರಸಾದ್, ರಾಮಲಿಂಗ ರೆಡ್ಡಿ ಇತ್ಯಾದಿ ನಿಮ್ಮ ಸೋರ್ಸ್ ಆಫ್ ಇನ್ಫಾರ್ಮೇಶನ್. BJP ಅವರು ಯಾರೋ ಬಂದು ನಮ್ಮ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಅಂಬೇಡ್ಕರ್ ಬಗ್ಗೆ ಯಡಿಯೂರಪ್ಪ, ವಿಜೇಂದ್ರ, R ಅಶೋಕ್ ಅಂತಂದ್ರೆ ಅದನ್ನ ಸೋರ್ಸ್ ಅನ್ನೋದಕ್ಕೆ ಒಂದೇ ನಿಮಿಷ ನಾನು ಹೇಳೋದು, ನಿಮ್ಮ ಪಕ್ಷದವ್ರು ನಿಮಗೆ ಸೋರ್ಸ್ ಆಗೋದು, BJP ನಾಯಕರುಗಳು BJP ಅವ್ರಿಗೆ ಸೋರ್ಸ್ ಆಗೋದು ಅಂದರೆ ಅವ್ರವ್ರ ಕನ್ನಡಕದ ಮೂಲಕ ಅವ್ರವ್ರ ಅಂಬೇಡ್ಕರ್ ನೋಡ್ದಂಗೆ ಆಗುತ್ತೆ. ಒಂದೇ ನಿಮಿಷ, ಅವ್ರವ್ರ ಅಂಬೇಡ್ಕರ್ ಏನು ನಡೆದಿತ್ತು ಅಂತ ಹೇಳಿ ಅಂತ ಐ ಅಂಡರ್ಸ್ಟುಡ್ ಅಂದರೆ ಅಂಬೇಡ್ಕರ್ನ ಹೇಗೆ ನಡೆಸಿಕೊಳ್ಳಲಾಗಿದೆ ಅನ್ನೋದಕ್ಕೆ ನಿಮಗೆ ನಿಮ್ಮ ನಾಯಕರುಗಳ ಸೋರ್ಸು, BJP ಕಾರ್ಯಕರ್ತರಿಗೆ BJP ನಾಯಕರುಗಳ ಸೋರ್ಸ್ ಆಗಿಬಿಟ್ರೆ ಸತ್ಯ ಎಲ್ಲಿ ಹೋಗ್ಬೇಕು ಅಂತ. ಆಮೇಲೆ ಇನ್ನೊಂದು ಒಂದು ನಿಮಿಷ ಎಸ್ ತಾವು ಅಮಿತ್ ಶಾ ಅವರು ಈಗ ಮೊನ್ನೆ ಮನಮೋಹನ್ ಸಿಂಗ್ ಅವರು ಪ್ರಪಂಚಕ್ಕೆ ಆರ್ಥಿಕ ತಜ್ಞರು, ನಮ್ಮ ದೇಶಕ್ಕಷ್ಟೇ ಅಲ್ಲ. ಅವರಿಗೆ ನೀವು ಇದೇ ರಾಜ್ಘಾಟಲ್ಲಿ ಭೂಮಿ ಕೊಡಬೇಕು ಅಂಥೇಳಿ ನಿಮ್ಮ ಪಕ್ಷದವರೆಲ್ಲರೂ ಮಾಡಿದರು. ನಿಮ್ಮ ಪಕ್ಷ ಅನ್ನಲ್ಲ, ಅದು ನನ್ನದೇ ಪಕ್ಷ ಮಾಡಿದರು. ಅವತ್ತು ಅಂಬೇಡ್ಕರ್ ಅವರಿಗೆ 5,000 ರೂಪಾಯಿ, ಕೇವಲ 5,000 ರೂಪಾಯಿ ಕೊಡೋದಕ್ಕೆ ಈ ಪಕ್ಷ ಆಗಲಿಲ್ಲ. ಹಾಗಂತೇಳಿ ಇವತ್ತಿನ ಸಿದ್ದರಾಮಯ್ಯನವ್ರು ಅವತ್ತಿರಲಿಲ್ಲ. ಇವತ್ತಿನ ಸಿದ್ದರಾಮಯ್ಯನವ್ರು ಕಾಂಗ್ರೆಸ್ ಲೀಡ್ರು ಬೇರೆ. ಇವರೇ ಅವತ್ತಿದ್ದಿದ್ರೆ ನಿಜವಾಗ್ಲೂ 50,000 ಆದರೂ ಮಾಡ್ತಿದ್ರೇನೋ, ಅಂಬೇಡ್ಕರ್ ಗೌರವ ಸಿಗ್ತಿತ್ತೇನೋ. ಇಂದಿನ ಪರಿಸ್ಥಿತಿಗಳು ಆಗೋಗಿದೆ ಅಂತ ಒಂದು ಮಾತು ಹೇಳಿದೆ. ಅದನ್ನು ಮತ್ತೆ ಪುನರಾವರ್ತನೆ ಮಾಡಿ ಮುಂದಿನ ಒಂದು ಒಳ್ಳೆಯ ಯೋಚನೆ ಮಾಡಬಾರ್ದು ಅನ್ನೋದಕ್ಕೆ ನಾನು ಹೋಗಬಾರ್ದು ಅಂತ ಹೇಳ್ತಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.